compter les heures. Je regarde la télé, Netflix et Twitter. Je me saoule à l'instinct, là moi comme un fixe. Une photo de toi où tu prends des risques. J'ai perdu le foie, la foi dans l'alcool. J'ai noyé le moi dans de l'éthanol. Je me sens... ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೋಕ್ಷಿತಾ ಪೈ. ಬಿಗ್ ಬಾಸ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಒಂಥರ ಸಖತ್ ಫೀಲಿಂಗ್ ಇದು. ಯಾಕೆಂದ್ರೆ ನಾನು ಮಾಡಿದ ಸೀರಿಯಲ್ ಅಲ್ಲಿ ನನ್ನನ್ನು ಇಷ್ಟಪಟ್ಟು ನನ್ನ ಬೆಳೆಸಿದ್ರಿ. ಬಟ್ ಮೋಕ್ಷಿತಾಗಿ ನಾನು ನಿಮ್ಗೆ ಇಷ್ಟ ಆಗ್ತೀನಾ ಇಲ್ವಾ ಅಂತ ತುಂಬಾ ಒಂದು ಕ್ವೆಶನ್ ಮಾರ್ಕ್ ಇತ್ತು, ಭಯ ಇತ್ತು. ಬಟ್ ಮೋಕ್ಷಿತಾ ಹೇಗಿದ್ದಾರೋ ಅವ್ರನ್ನ ಹಾಗೆ ಇಷ್ಟಪಟ್ಟಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಅಂಡ್ ಬಿಗ್ ಬಾಸ್ ಮನೇಲಿ ಅತಿ ಹೆಚ್ಚು ನಾಮಿನೇಟ್ ಆಗಿದ್ದೆ ನಾನು. ನಾಮಿನೇಟ್ ಆದ್ರೂ ಪ್ರತಿ ವಾರ ನನ್ನ ಸೇವ್ ಮಾಡ್ಕೊಂಡು ಟಾಪ್ 5 ಕರ್ಕೊಂಬಂದ್ ಕೂರ್ಸಿದ್ರಿ. ನಿಜವಾಗ್ಲೂ ಅದು ಈಸಿ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ್ಗೆ. ಅರ್ಥ ಆಯ್ತಾ? Je regarde la télé, Netflix et Twitter. Je me saoule à l'instinct, là moi comme un fixe. Une photo de toi où tu prends des risques. J'ai perdu le foie, la foi dans l'alcool. J'ai noyé le moi dans de l'éthanol. Je me sens... ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೋಕ್ಷಿತಾ ಪೈ. ಬಿಗ್ ಬಾಸ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಒಂಥರ ಸಖತ್ ಫೀಲಿಂಗ್ ಇದು. ಯಾಕೆಂದ್ರೆ ನಾನು ಮಾಡಿದ ಸೀರಿಯಲ್ ಅಲ್ಲಿ ನನ್ನನ್ನು ಇಷ್ಟಪಟ್ಟು ನನ್ನ ಬೆಳೆಸಿದ್ರಿ. ಬಟ್ ಮೋಕ್ಷಿತಾಗಿ ನಾನು ನಿಮ್ಗೆ ಇಷ್ಟ ಆಗ್ತೀನಾ ಇಲ್ವಾ ಅಂತ ತುಂಬಾ ಒಂದು ಕ್ವೆಶನ್ ಮಾರ್ಕ್ ಇತ್ತು, ಭಯ ಇತ್ತು. ಬಟ್ ಮೋಕ್ಷಿತಾ ಹೇಗಿದ್ದಾರೋ ಅವ್ರನ್ನ ಹಾಗೆ ಇಷ್ಟಪಟ್ಟಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಅಂಡ್ ಬಿಗ್ ಬಾಸ್ ಮನೇಲಿ ಅತಿ ಹೆಚ್ಚು ನಾಮಿನೇಟ್ ಆಗಿದ್ದೆ ನಾನು. ನಾಮಿನೇಟ್ ಆದ್ರೂ ಪ್ರತಿ ವಾರ ನನ್ನ ಸೇವ್ ಮಾಡ್ಕೊಂಡು ಟಾಪ್ 5 ಕರ್ಕೊಂಬಂದ್ ಕೂರ್ಸಿದ್ರಿ. ನಿಜವಾಗ್ಲೂ ಅದು ಈಸಿ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ್ಗೆ. ಅರ್ಥ ಆಯ್ತಾ?